ಚುನಾವಣಾ ಅಖಾಡದಿಂದ ತೆರೆಮರೆಗೆ ಸರಿದ ಜನನಾಯಕ. ಚುನಾವಣಾ ರಾಜಕೀಯದಿಂದ ಈಗ ಸಿದ್ದರಾಮಯ್ಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು. 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ, ಸಕ್ರಿಯ ರಾಜಕಾರಣ ಮೂಲಕ ಜನತೆಗೆ ಕಷ್ಟಕ್ಕೆ ಧನಿಯಾಗುವೆ, ರಾಜಕೀಯ ಕ್ಷೇತ್ರ ಇಂದು ಕಲುಷಿತಗೊಂಡಿದೆ ಅಂತ ಸಿದ್ದು ಈ ರೀತಿಯಾಗಿ ಬೇಸರವನ್ನು ಹೊರಹಾಕಿದ್ರು. 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳ್ದಂಗೆ ಆದರೆ ಒಳ್ಳೆಯದು. ಕಳೆದ ಬಾರಿ 2023ರಲ್ಲೂ ಕೂಡ ಇದೇ ರೀತಿಯಾಗಿ ಹೇಳಿದರು, ಮತ್ತೆ ಚುನಾವಣೆಯನ್ನು ಸ್ಪರ್ಧೆ ಮಾಡಿದ್ರು ಚುನಾವಣೆಯಲ್ಲಿ. ಬಟ್ ಈ ಬಾರಿ ಹೆಂಗಾಗುತ್ತೋ ಗೊತ್ತಿಲ್ಲ. ಸೊ ಹಂಗಾಗಿ ಕೊಟ್ಟ ಮಾತಿನಂತೆ 2028ರಲ್ಲಿ ಚುನಾವಣೆ ನಾನು ಮಾಡೋದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಮಾಜಿ CM ಸಿದ್ದರಾಮಯ್ಯನವರು. ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡಿದರು. ಸೊ ಹಂಗಾಗಿ ಸಿದ್ದರಾಮಯ್ಯನವರು ಹೇಳ್ತಾ ಇರೋದು ರಾಜಕೀಯ ಕ್ಷೇತ್ರ ಇವತ್ತು ಕಲುಷಿತಗೊಂಡಿದೆ ಅಂಥೇಳಿ ಬೇಸರವನ್ನು ಹೊರಹಾಕಿದ್ರು. ಆದರೆ ಚುನಾವಣಾ ನಿವೃತ್ತಿಯನ್ನು ಇವತ್ತು ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು. ಅಂದರೆ ಮುಂಬರುವಂತಹ ಚುನಾವಣೆಯಲ್ಲಿ 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧೆಯನ್ನು ಮಾಡೋದಿಲ್ಲ ಅಂಥೇಳಿ. ತೀರ್ಮಾನ ಮಾಡಿ ಬಯಸಿದ್ರು. ಆ ಸಂದರ್ಭದಲ್ಲಿ ಕೂಡ ಅವರು ಹೇಳಿಲ್ಲ. ನಾನು ನೋಡಿ ಈಗಲೂ MLA ಆಗಿದ್ದು, ಇನ್ನು ಮತ್ತೆ 2028ಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. ರಾಜಕೀಯ ಕ್ಷೇತ್ರ ಇಂದು ಕಲುಷಿತಗೊಂಡಿದೆ ಅಂತ ಸಿದ್ದರಾಮಯ್ಯನವರು ಈಗಿನ ರಾಜಕೀಯ ಚಿತ್ರಣದ ಬಗ್ಗೆ ಮಾತನಾಡಿದರು. ಆ್ಯಂಡ್ ರಾಜಕೀಯವಾಗಿ ನಿವೃತ್ತಿಯನ್ನು ನಾನು ಪಡಿತೀನಿ ಅಂತೇಳಿ ಏಜ್ ಆಗಿದೆ. ಸೊ ಹಂಗಾಗಿ ಈಗ ಏನೇ ಇದ್ದರೂ ಕೂಡ ರೆಸ್ಟನ್ನು ತೆಗೆದುಕೊಳ್ತಾರೆ. ಸೊ 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧೆಯನ್ನು ಮಾಡೋದಿಲ್ಲ ಅಂಥೇಳಿ ಇದೇ ರೀತಿಯಾಗಿ 2023ರಲ್ಲೂ ಕೂಡ ಹಂಗೆ ಹೇಳಿದರು ಸಿದ್ದರಾಮಯ್ಯನವರು. ಆವಾಗ ಮತ್ತೆ ಸ್ಪರ್ಧೆಯನ್ನು ಮಾಡಿದರು, ರಾಜ್ಯದ ಮುಖ್ಯಮಂತ್ರಿ ಕೂಡ ಆದರು. ಈಗ 2028ಕ್ಕೆ ನಾನು ಸ್ಪರ್ಧೆಯನ್ನು ಮಾಡಲ್ಲ ಅಂತ ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿಕೊಂಡಿರೋದು. ಸೊ ಹಂಗಾಗಿ ಮುಂದಿನ ಯಾವುದೇ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯ ಕಡೆಯಿಂದ ಸ್ಪರ್ಧೆ ಇರೋದಿಲ್ಲ ಅಂಥೇಳಿ. ಅಂದರೆ ರಾಜಕೀಯವಾಗಿ ಸಕ್ರಿಯರಾಗ್ತಾರೆ, ಬಟ್ ಅವರು ಸ್ಪರ್ಧೆ ಮಾಡಲ್ಲ.